ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಇತಿಹಾಸ ಉಪನ್ಯಾಸಕರಾಗಿರುವಂತ ಮಹಾಂತೇಶ್ ಕಂಬಾರ್ ಮಾಡುವ ನಮಸ್ಕಾರಗಳು. ಆತ್ಮೀಯನ ಸ್ಪರ್ಧಾ ಮಿತ್ರರೇ, ಈಗಾಗಲೇ ಒಳ ಮೀಸಲಾತಿಯ ಬಗ್ಗೆ ಒಂದು ನಿರ್ಧಾರ ತಮಗೆಲ್ಲರಿಗೂ ತಿಳಿದಾಗ್ಯದ. ಸರ್ಕಾರದ ಒಂದು ನಡೆ ತಿಳಿದಾಗ್ಯದ. ಹೀಗಾಗಿ ತಮ್ಮ ಓದು ವೇಗವನ್ನ ಪಡಿಬೇಕು ಅನ್ನೋದ್ರ ಕಡೆ ಗಮನ ಇರಲಿ. ಜೊತೆಗೆ ಒಂದಿಷ್ಟು ವಿಷಯಗಳನ್ನ ನಾನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಒಮ್ಮೆ ಪ್ರೆಡಿಕ್ಟ್ ಅಂತ ಬಂದಾಗ ಜಸ್ಟ್ ಒಂದು 2 ನಿಮಿಷ 38 ಸೆಕೆಂಡ್ ಒಂದು ಕ್ಲಾಸ್ ಮಾಡಿ ಹಾಕಿದ್ದೆ. ಒಳ ಮೀಸಲಾತಿ ಇನ್ನೇನು ಅತಿ ಶೀಘ್ರದಲ್ಲಿ ಘೋಷಣೆ ಆಗಬಹುದು, ಸರ್ಕಾರ ಕನ್ಫರ್ಮ್ ಮಾಡ್ತದ ಅಂತೇಳಿ ಹೇಳಿದ ಮಾರನೇ ದಿನನ ಎಡಗೈ ಮತ್ತು ಬಲಗೈ ಒಳ ಮೀಸಲಾತಿ ಹಾಗೆ ಮತ್ತೊಂದು ಪಂಗಡದ ಬಗ್ಗೆ ತಮಗೆಲ್ಲರಿಗೂ ಮಾನ್ಯ ಮುಖ್ಯಮಂತ್ರಿಗಳಿಂದ ಒಂದು ಉತ್ತಮವಾದ ಸಂದೇಶ ಬಂದಿತ್ತು. ಹಾಗೆ 1 ವರ್ಷದವರೆಗೂ ಕೂಡ ಅಪ್ಲಿಕೇಶನ್ ಹಾಕ್ಲಿಕ್ಕೆ, ಅಂದ್ರೆ ಯಾರು ಜಾಬ್ ಬೇಕನ್ನತ್ತಿದ್ರಲ್ಲ ಅವರಿಗೆ 1 ವರ್ಷದ ಸಡಿಲಿಕೆಯನ್ನು ಕೂಡ ಮಾಡ್ತೇನೆ ಅನ್ನೋದು ಕ್ಲಿಯರ್ ಕಟ್ ಆಗಿ ಗೊತ್ತಾಗಿದೆ. ಹೀಗಾಗಿ ಓದು ಸ್ಪೀಡ್ ಆಗಲಿ ಅಂತ ಹೇಳಿದ್ದು, ಮತ್ತಾವ ದೃಷ್ಟಿಯಿಂದವಲ್ಲ. ಡೈರೆಕ್ಟ್ ಗೋಸ್ ಟು ಇವತ್ತು ಒಂದೆರಡು ಕ್ವಶನ್ ಅನ್ನ ಡಿಸ್ಕಸ್ ಮಾಡಬೇಕು ಅಂತ ಬಂದೀನಿ. ಡಿಸ್ಕಸ್ ಮಾಡ್ತೀನಿ, ಆಮೇಲೆ ನೋಡೋಣ, ಪ್ರೆಡಿಕ್ಟ್ ಮಾಡ್ತೀನಿ ಎಲ್ಲ ಇತಿಹಾಸದ ಮೇಲೆ ಏನೇನು ಯಾವ ಭಾಗದ ಮೇಲೆ ಎಷ್ಟು ಕ್ವಶನ್ಗಳ ರೈಸ್ ಆಗ್ಬಹುದು ಅಂತ. ಓಕೆ, ಇಲ್ಲಿ ನಾನು ಆಮೇಲೆಲ್ಲ ಓದದ್ದು ಚೋಳರ ರಾಜಧಾನಿ ಉರೈಯೂರು, ನೇರವಾಗಿ ವಿಷಯಕ್ಕೆ ಬರ್ತಾ ಇದ್ದೇನೆ. ಚೋಳರ ರಾಜಧಾನಿ ಉರೈಯೂರು ಎಂಬುದರ ಬಗ್ಗೆ ಮಾಹಿತಿ ನೀಡುವ ಕೃತಿಗಳ ಸರಿಯಾದ ಆಯ್ಕೆ ಇದಾಗಿದೆ. ಇದು 4 ಕ್ವಶನ್ ರೆಡಿ ಮಾಡಿದ್ದ. ಮತ್ತ ಎದಕ್ಕೆ ಹಿಂಗಪ್ಪ ಅಂತಂದ್ರೆ, ನಾನು 2018 ಹಿಡ್ಕೊಂಡು 2022 ಧಾರವಾಡದ ವಿವಿಧ ಸಂಸ್ಥೆಗಳಲ್ಲಿ ಪ್ರತಿ ವೀಕ್ಲಿ ನಾವು ಮಾಡೆಲ್ ಟೆಸ್ಟ್ ಕಂಡಕ್ಟ್ ಮಾಡ್ತಾರಲ್ಲ, ಅದು ಕ್ವಶನ್ ಪೇಪರ್ ತೆಗಿತಿದ್ದೆ. ಅದ್ರನ್ನು ಸಾಕಷ್ಟು ಸಾರಿ ಎಕ್ಸಾಮ್ ಕೂಡ ಬಂದವು. ಎಷ್ಟೋ ಜನ ಅದನ್ನ ಬಂದು ನನಗೆ ಅಂದ್ರೆ ನಮ್ಮ ಗೌರವಾನ್ವಿತ ವಿದ್ಯಾರ್ಥಿಗಳು ನನ್ನ ಜೊತೆಗೆ ಹಂಚ್ಕೊಂಡಿದ್ದು ಕೂಡ ಇದೆ. ಹಿಂಗಾಗಿ ಏನೋ ನೋಡೋಣ ಅಂತ ಒಂದು ಪ್ರೆಡಿಕ್ಟ್ ಮಾಡತ್ತೀನಿ. ಒಂದು ಕ್ವಶನ್ ತಯಾರ್ತೀನಿ, ಸಬ್ಜೆಕ್ಟ್ ಅದ ನೋಡೋಣ ಅಂತ. ಮತ್ತು ಕನ್ನಡ ಇಂಗ್ಲಿಷ್ ಎರಡರಲ್ಲಿ ಇರ್ತದ. ಚೋಳರ ರಾಜಧಾನಿ ಉರೈಯೂರು ಎಂಬುದರ ಬಗ್ಗೆ ಮಾಹಿತಿ ನೀಡುವ ಕೃತಿಗಳ ಸರಿಯಾದ ಆಯ್ಕೆ ಇದಾಗಿದೆ. ಯಾವ್ದಾಗೈತಿ ನೋಡ್ರಿ. ದ ರೈಟ್ ಚಾಯ್ಸ್ ಈಸ್ ದ ವರ್ಕ್ಸ್ ದ್ಯಾಟ್ ಇನ್ಫಾರ್ಮ್ ಅಬೌಟ್ ದ ಚೋಳ ಕ್ಯಾಪಿಟಲ್ ಉರೈಯೂರು. ಅಂದ್ರ ಚೋಳರ ರಾಜಧಾನಿಯ ಬಗ್ಗೆ ನಮಗೆ ಸದ್ಯಕ್ಕೆ ಒಂದು ಮಾಹಿತಿ ಸಿಕ್ಕಂಗ ಆಗ್ತದ. ಬಟ್ ಅದು ಯಾವ ಕೃತಿ ಒಳಗೆ ಉಲ್ಲೇಖ ಆಗೈತಿ ಅನ್ನೋದನ್ನ ತಿಳಿಸ್ಕೋಬೇಕಾಗ್ಯದ. ಇಲ್ಲಿ ಸರಿಯಾದ ಆಯ್ಕೆ ಮಾಡಬೇಕು ಅಂತ ಹೇಳತ್ತಾರ. ಅವ್ರು ಬರೆದವ್ರು ಆಯ್ತು, ಅವ್ರ ಕೃತಿನೂ ಆಯ್ತು, ಇಲ್ಲೇ ಅದ. ಓಕೆ, ಒಂದು ಕ್ವಶನ್ ಅದ ನೋಡ್ರಿ. ಇಲ್ಲಿ ಕ್ವಶನ್ಗೆ ಸಂಬಂಧಪಟ್ಟಂತ ಆಪ್ಷನ್ಸ್. ಬುಧ ಮಿಷನ್ ವೀರ ಸುಳಿಯಂ ಅಂತಕ್ಕ ಬುಧ ಮಿಷನ್ ವೀರ ಸುಳಿಯಂ ಎಂಬ ಕೃತಿಯಲ್ಲಿ ಏನಾದ್ರೂ ಚೋಳರ ರಾಜಧಾನಿ ಉರೈಯೂರು ಬಗ್ಗೆ ಉಲ್ಲೇಖ ಆಗ್ಯದೋ ಹೇಗೆ? ಎರಡನೇದಾಗಿ ಜಯಂ ಗೊಂಡನ ಕಳಿಂಗ ತಪ್ಪರಣಿ ಅಂತಕ್ಕಂತಹ ಕೃತಿಯಲ್ಲಿ ಏನಾದ್ರೂ ಉಲ್ಲೇಖ ಆಗ್ಯದೋ ಹೇಗೋ? ಮತ್ತ ನೆಕ್ಕಿಲಾರ ಅಥವಾ ಶೆಕ್ಕಿಲಾರ ಅಂತ ಅದ ಇಲ್ಲಿ, ಅವರ ಪೆರಿಯ ಪುರಾಣದಲ್ಲಿ ಏನಾದ್ರೂ ಉಲ್ಲೇಖ ಆಗ್ಯದೋ ಹೇಗೋ? ಯಾವುದು? ಚೋಳರ ರಾಜಧಾನಿ ಉರೈಯೂರಿನ ಬಗ್ಗೆ. ಕರಿಕಾಲ ಚೋಳನ ಬಗ್ಗೆ ಕೇಳಿರ್ಬೋದು. ವಿಜಯ ಚೋಳ ಸಾಮ್ರಾಜ್ಯದ ಮೇಲೆ ಒಂದು ಕ್ವಶನ್. ಯಾಕೆ ಇವತ್ತು ಇದನ್ನ ತಗೊಂಡ್ ಬಂದಿನಿ ಅಂದ್ರೆ, ನೆಕ್ಸ್ಟ್ ಎಕ್ಸಾಮ್ನಾಗ ಚೋಳರ ಮ್ಯಾಗ ಒಂದು ಇರುದ. ಈಗ ನೀವು ಯಾವ್ದಾರ ಎಕ್ಸಾಮ್ಗೆ ಹೋಗ್ರಿ, ಫಸ್ಟ್ ಇಂಪಾರ್ಟೆಂಟ್ ಚೋಳ ಸಾಮ್ರಾಜ್ಯ. ಯಾಕಂದ್ರ ಸಾಹಿತ್ಯದ ಮೇಲೆ ಮತ್ತು ಹಾಗೆ ವಿಷಯದ ಮೇಲೆ ಒಂದಷ್ಟು ಕ್ವಶನ್ಗಳು ಜಾಸ್ತಿ ಆಗ್ಯಾವ. ನೋಡಿರ್ಬೇಕಾರೆ ಓಲ್ಡ್ ಕ್ವಶನ್ ಪೇಪರ್ ತಗ ಚೋಳರ ಮ್ಯಾಗ ಇರ್ಲಿಕ್ಕೆ ಕೇಳ್ರಿ ನಾನು. ಓಕೆ, ಇರ್ಲಿ. ಇನ್ನ ಅನಾಮಧೇಯ ಯಾರತ್ತು ಗೊತ್ತಿಲ್ಲ, ಅವರ ಪೆರಿಪ್ಲಸ್ ಆಫ್ ದಿ ಎರಿತ್ರಿನ್ ಅಂತಕ್ಕಂತಹ ಕೃತಿಯಲ್ಲಿ ಏನಾದ್ರೂ ಕಂಡು ಬಂದದೋ ಹೇಗೋ? ಚೋಳರ ರಾಜಧಾನಿ ಉರೈಯೂರು ಆಗಿತ್ತು ಅಂತ. ಓಕೆ, ಸರಿ. ಹಾಗಿದ್ದರೆ ಸರಿಯಾದ ಆಯ್ಕೆಗಳನ್ನ ಮಾಡೋಣ. ಸರಿಯಾದ ಆಯ್ಕೆ ಮತ್ತು ಆಯ್ಕೆಗಳು ಅಂತ ಕೂಡ ಕೊಟ್ಟಿನಿ. 1 ಮತ್ತು 2 ಸರಿನೋ, 2 ಮತ್ತು 3 ಸರಿನೋ, ಬರೀ 4 ಆಟ ಸರಿನೋ, ಇಲ್ಲಪ್ಪ ಅಂತಂದ್ರ ಮೇಲಿನ ಎಲ್ಲಾ ಕೃತಿಗಳಲ್ಲಿ ಅದು ಉಲ್ಲೇಖ ಆಗ್ಯದೋ ಹೇಗೋ? ಮೇಲಿನ ಎಲ್ಲಾ ಕೃತಿಗಳಲ್ಲಿ ಅದು ಉಲ್ಲೇಖ ಆಗಿದೋ ಹೇಗೋ ಅಂತ ವಿವರಣೆಯನ್ನು ಕೂಡ ಕಂಡುಬಿಡೋಣ. ಏನಪ್ಪಾ ವಿವರಣೆ?
ಇಲ್ಲಿ 4 ಮಾತ್ರ ಸರಿ ಅಂತ ಕೊಟ್ಟದ. 4 ಮಾತ್ರ ಸರಿ, ಮೇಲಿನ ಎಲ್ಲವಲ್ಲ ಮತ್ತ 4ನೇದ್ ಮಾತ್ರ ಸರಿ ಅಂದಂಗ. 4 ಮಾತ್ರ ಸರಿ. ಹಾಗಿದ್ರೆ ಏನದ ನೋಡ್ರಿ, ಆ ಅನಾಮಧೇಯ ಕೃತಿಯಾದ ಪೆರಿಪ್ಲಸ್ ಆಫ್ ದಿ ಎರಿತ್ರಿನ್ ಅಂತ ಏನದಲ್ಲ. ಸೊ ಇಲ್ಲೇ ಚೋಳರ ರಾಜಧಾನಿ ಉರೈಯೂರೇ ಆಗಿತ್ತು ಅಂತಕ್ಕಂತಹ ಒಂದು ಉಲ್ಲೇಖ ಅದ. ಓಕೆ, ದ ಚೋಳಾ ಕ್ಯಾಪಿಟಲ್ ಈಸ್ ಮೇಂಟೈನ್ಡ್ ಇನ್ ದ ಪೆರಿಪ್ಲಸ್ ಆಫ್ ದಿ ಎರಿತ್ರಿನ್ ಆನ್ ಅನಾನಮೀಸ್ ವರ್ಕ್ ಅಂತದ. ನಾವು ಇಂಗ್ಲಿಷ್ನಾಗ ಅಷ್ಟು ಕಂಡಪಟ್ಟು ಏನಿಲ್ಲ, ಇಂಗ್ಲಿಷ್ ಯಾರು ನೋಡ್ತಿದಾರ ತಿಳಿಲಿ ಅಂತೇಳಿ ಹಾಕಿ ಅಷ್ಟೇ. ಸೊ ಒನ್ಸ್ ಮೋರ್ ನೋಡ್ರಿ, ಅಲ್ಲಿ 4ನೇದೇನಿತ್ತಲ್ಲ ಅನಾಮಧೇಯ ಕೃತಿ, ಅನಾಮಿಕನ ಬರೆದಿರ್ತಕ್ಕಂಥ ಪೆರಿಪ್ಲಸ್ ಆಫ್ ದಿ ಎರಿತ್ರಿನ್ ಕೃತಿಯಲ್ಲಿ ಚೋಳ ರಾಜಧಾನಿ ಬಗ್ಗೆ ಉಲ್ಲೇಖ ಅದ. ಇನ್ನು ಮತ್ತ ಉಳಿದಂಗದವಲ್ಲಲ್ಲಿ ಬುಧಮಿಷನ್ನ, ಜಯಮಗೊಂಡ, ಶೆಕ್ಕಿರಾರ ಇವರೆಲ್ಲರೂ ಏನಪ್ಪಾ ಅಂತಂದ್ರ ಸಂಗಮ್ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗ, ಎದಕ್ರಿ ಸಂಗಮ್ ಸಾಹಿತ್ಯಕ್ಕ ಸಂಬಂಧಪಟ್ಟಂಗ ಚೋಳರ ರಾಜಗಳ ಕಾಲದಲ್ಲಿ ಇದ್ದಂತ ಸಾಹಿತಿಗಳು ಅಥವಾ ಕವಿಗಳು ಅಂತ ಕರೆಸ್ಕೊಳ್ತಾರ. ಓಕೆ, ಸೊ ಒನ್ಸ್ ಮೋರ್ ಅದು ಇಂಗ್ಲಿಷ್ ನಲ್ಲಿ ಕೂಡ ಅದ. ಬೇಸ್ಡ್ ಬುದ್ಧ ಮಿಷನ್. ಓಕೆ, ಸೊ ಜಯಮಗೊಂಡ, ಶೆಕ್ಕಿರಾರ್ ಆರ್ ರೈಟ್ಸ್ ಆರ್ ಪೋಯಟ್ಸ್ ಆಫ್ ಚೋಳಾ ಕಿಂಗ್ ಆಫ್ ದ ಸಂಗಮ್ ಲಿಟ್ರೇಚರ್. ಬಹಳ ತ್ರಾಸ ಐತಿ ಅಪ್ಪ ಇದು ಇಂಗ್ಲಿಷ್, ಮುಂಗ್ಲಾಗ್ತಿತ್ತು. ಜಸ್ಟ್ 2 ಕ್ವಶನ್ಸ್ ಡಿಸ್ಕಸ್ ಮಾಡ್ತೀನಿ. ಇನ್ನ ಈ 2ನೇ ಕ್ವಶನ್ ನಲ್ಲಿ ಸಂಗಮ್ ಸಾಹಿತ್ಯದಲ್ಲಿ ಉಲ್ಲೇಖವಿರುವ ಈ ಹೇಳಿಕೆಗಳನ್ನ ಸಮರ್ಥಿಸಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ, ಇಂಥವು ಬರ್ತಾವ ಈಗ ಎಕ್ಸಾಮ್ಕ. 1ನೇ ಕ್ವಶನ್ ಏನ್ ಕೇಳಿದ್ನಲ್ಲ, ಇದಾಗಿದೆ ಅಂತೇಳಿ, ಅದಾಗಿದೆ. ಈಗ 2ನೇ ಕ್ವಶನ್ ಏನ್ ಕೇಳತ್ತಲ್ರಿ, ಸಮರ್ಥಿಸಿ ಹೇಳಿಕೆಗಳನ್ನು ಕೊಟ್ಟಿರ್ತಾರ, ಸರಿಯಾದದನ್ನ ಆಯ್ಕೆ ಮಾಡಿ, 1 ಸರಿನೋ 2 ಸರಿನೋ 2 ಸರಿನೋ, ಸೊ ಹಿಂಗೇನ್ ಇರ್ತಾವಲ್ಲ ಆ ರೀತಿಯಾಗಿರ್ತಕ್ಕಂಥ ಒಂದಿಷ್ಟು ಕ್ವಶನ್. ಓಕೆ, ಸೊ ಜಸ್ಟಿಫೈ ಮಾಡ್ರಿ. ಜಸ್ಟಿಫೈ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ವಿತ್ ದ ರೆಫರೆನ್ಸ್ ಇನ್ ಸಂಗಮ್ ಲಿಟ್ರೇಚರ್. ಯಾರಿಗಾರ ಇಂಗ್ಲಿಷ್ ತಿಳಿಲಿಲ್ಲ ಅಂದ್ರ ನನ್ನ ಮ್ಯಾಗ ಹಾಕಬೇಡ್ರಿ, ನನಗೆ ಸಾಧ್ಯದಷ್ಟು ಮಾಡೀನಿ. ಸಮರ್ಥನೆ 1 ಏನ್ ಹೇಳ್ತದಪ್ಪ ಅಂತಂದ್ರ, ಕರಿಕಾಲ ಚೋಳ ಸಂಗಮ್ ಸಾಹಿತ್ಯದಲ್ಲಿ ಉಲ್ಲೇಖವಿರುವ ಚೋಳ ಸಂತತಿಯ ಮೊದಲ ಐತಿಹಾಸಿಕ ದೊರೆ. ವಿಚಾರ ಮಾಡ್ರಿ, ಕರಿಕಾಲ ಚೋಳ ಅಂತಕ್ಕಂಥವ ಸಂಗಮ್ ಸಾಹಿತ್ಯದೊಳಗ ಉಲ್ಲೇಖ ಇರ್ತಕ್ಕಂಥ ಚೋಳ ಸಂತತಿಯ ಮೊದಲ ಐತಿಹಾಸಿಕ ದೊರೆ ಅಂತ ಐತೆ. ಅಲ್ಲಿ ಐತಿಹಾಸಿಕ ದೊರೆ, ಅಲ್ಲಿ ಮೂಲ ಪುರುಷ ಅಂತ ಬರ್ತಾನ. ಓಕೆ, ನಿಜವಾದ ಸ್ಥಾಪಕ ಅಂತ ಬರ್ತಾನ, ಸ್ಥಾಪಕ ಅಂತ ಬರ್ತಾನ, ಪುನರ್ಸ್ಥಾಪಕ. ಚೋಳ ಸಾಮ್ರಾಜ್ಯ ಒಳಗೆ ಬರ್ತಾರ ಅವರೆಲ್ಲ. ದಕ್ಷಿಣ ಭಾರತದಲ್ಲಿ ವಿಶಾಲವಾಗಿರ್ತಕ್ಕಂಥ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಿದವರು ಯಾರು, ಉತ್ತರದ ಕಡೆಗೆ ದಂಡಯಾತ್ರೆ ಕೈಗೊಂಡವ. ಹಿಂಗ ಚೋಳ ಸಾಮ್ರಾಜ್ಯದ ಮೇಲೆ, ಚೋಳರ ಆಡಳಿತದ ಮೇಲೆ, ಚೋಳರ ಸಾಹಿತ್ಯದ ಮೇಲೆ ಪ್ರಶ್ನೆಗಳ ರೈಸ್ ಆಗ್ತಾವನ್ನ ಇದೊಂದು ಪ್ರೂಫ್. ಸಾಹಿತ್ಯವನ್ನು ಹಿಡ್ಕೊಂಡು, ರಾಜನ ಹಿಡ್ಕೊಂಡು ಬಂದಿದ್ದಿದ ಏನೋ ಒಂಥರ ಡಿಫ್ರೆಂಟ್ ಕ್ವಶನ್. ಸೊ ಕರಿಕಾಲ ಇಸ್ ದ ಫಸ್ಟ್ ಹಿಸ್ಟೋರಿಕಲ್ ರೂಲರ್ ಆಫ್ ದ ಚೋಳ ಡೈನೆಸ್ಟಿ ಮೇಂಟೈನ್ಡ್ ಇನ್ ಚೋಳ ಸಂಗಮ್ ಲಿಟ್ರೇಚರ್. ಓಕೆ ಸರ್, ಎಸ್. ಸಮರ್ಥನೆ 1 ಆಯ್ತು. ಇದರಂಗ ಇದನ್ನು ಒಪ್ಕೊಳ್ತಿರೋ ಬಿಡ್ತಿರೋ ನಿಮಗ್ ಬಿಟ್ಟಿದ್ದು. ಸಮರ್ಥನೆ 2, ಇವನು ರಾಜಧಾನಿಯನ್ನ ಕಾವೇರಿ ಪಟ್ಟಣಂಗೆ ವರ್ಗಾಯಿಸಿದನು. ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ತೇನೆ. ಕಲೈನ್ ಅಂತಕ್ಕಂಥ ಅಣೆಕಟ್ಟನ್ನು ನಿರ್ಮಾಣ ಮಾಡ್ತಾನ, ಅಲ್ಲೇ ಒಂದು ಕಾವೇರಿ ಪಟ್ಟಣಂ ಅಂತಕ್ಕಂಥ ಒಂದು ರಾಜಧಾನಿಯನ್ನು ಕೂಡ ಮಾಡ್ತಾನ. ಉರೈಯೂರು ಅಂತಕ್ಕಂಥ ರಾಜಧಾನಿ ಅಂತ. ಎಸ್, ಇಲ್ಲಿಗೆ ಆ ಕಾವೇರಿ ಪಟ್ಟಣಂಗೆ ರಾಜಧಾನಿಯನ್ನು ವರ್ಗಾಯಿಸಿದ. ಇದು ಕ್ಲಿಯರ್. ಓಕೆ, ಹಾಗಿದ್ರೆ ಸಮರ್ಥನೆ 3 ಏನದ ನೋಡ್ರಿ, ಏನದ ಇದನ್ನ ಇಂಗ್ಲಿಷ್ನಾಗ ಅನ್ಲೇನು. he shifted the capital to ಕಾವೇರಿ ಪಟ್ಟಣಂ. ಓಕೆ, ಸಮರ್ಥನೆ 3. ತಮಿಳು ಸಾಹಿತ್ಯ ಶಿಲಪ್ಪತಿಕಾರಂ ಅಥವಾ ಶಿಲಪ್ಪದಿಗಾರಂ ಅಂತ ಕರೀತಾರೆ. ಕೃತಿಯಲ್ಲಿ ಹಿಮಾಲಯದವರೆಗೂ ದಾಳಿ ಮಾಡಿದ ಬಗ್ಗೆ ಉಲ್ಲೇಖ ಐತಿ ಅಂತಾರ ಅವ್ರು. ಎಲ್ಲಿಪಾ, ಇದೇನು ತಮಿಳು ಸಾಹಿತ್ಯದ ಶಿಲಪ್ಪದಿಗಾರಂ ಅಂತ ಐತಲ್ಲ, ಅಲ್ಲಿ ಏನಂತ ಉಲ್ಲೇಖ ಅದಪ್ಪ ಅಂತಂದ್ರ, ಕರಿಕಾಲ ಚೋಳನ ಮೇಲೆ ಈ ಪುಣ್ಯಾತ್ಮರು ಹಿಮಾಲಯದವರೆಗೂ ದಾಳಿ ಮಾಡಿದ್ರು ಅಂತ ಚೋಳರ ಅಂತ ತಿಳ್ಕೊಳ್ರಿ. ಓಕೆ, ಸೊ ದೇರ್ ಈಸ್ ಎ ರೆಫರೆನ್ಸ್ ಇನ್ ತಮಿಳ ಸಾಹಿತ್ಯ ಶಿಲಪ್ಪದಿಗಾರ. ಓಕೆ, ಕೆಟ್ಟ ಬರ್ತನದಾಗದಿ, ಸಣ್ಣದೊಂದು ಬೋರ್ಡ್, ಸಣ್ಣದೊಂದು ಪೆನ್ ತಗೊಂಡು ಉದಿರಾಡಕತ್ತೀವಿ. ಎಸ್, ಆಯ್ಕೆಗಳು ಹೀಗಿವೆ, ಸರಿಯಾದ ಉತ್ತರವನ್ನು ಆಯ್ಕೆ ಮಾಡ್ನು. ಎಲ್ಲಿ ಹೋದ್ಯೋ ಬರಿಯಾದ ನೀ, ಅಲ್ಲಿ ಹೋಗಿ ಕುಂತ ಏನೋ ಬಂತಪ್ಪ ಇದು. ಓಕೆ, ಇಲ್ಲೇ ನೋಡ್ರಿ ಆಯ್ಕೆಗಳು ತಿಳ್ಕೊಳ್ರೆ.
ಮೂರು ಪ್ರತ್ಯೇಕವಾಗಿ ಸರಿ ಅದಾವ. ಒಂದನೇ ಸಮರ್ಥನೆನೂ ಪ್ರತ್ಯೇಕವಾಗಿ ಓಕೆ, ಎರಡನೇ ಸಮರ್ಥನೂ ಪ್ರತ್ಯೇಕವಾಗಿ ಓಕೆ, ಮೂರನೇ ಆಗ್ಲಿಲ್ಲ ಅವನ ಓದ್ಕೊಂತ ಕುಂದ್ರಂಗಿಲ್ಲ, ನೀವು ಓದ್ ಹೇಳ್ತಾನ. ಇಲ್ಲಪ್ಪ ನಾ ಎರಡನೇದು ಯಾಕೆ ಮಾಡ್ತೀನಿ ಅಂದ್ರೆ ಹೇಳಿಕೆ ಒಂದ ಮತ್ತ ಮೂರ ಸರಿ ಅದಾವ, ಸಮರ್ಥನೆ ಮಾಡ್ತೇನೆ ಹಿಂಗ ಅವಸರ ಹಿಂಗೂ ಐತಿ ಹಿಂಗೂ ಐತಿ ಅಂತ ಸಮರ್ಥನೆ ಮಾಡ್ತೀನಿ. ಇಲ್ಲ ನೀವ್ ಏನೋ ಹೇಳತ್ತೀರಿ ಗದ್ದ ಹಿಡಿತ್ ನಮ್ಗಂತ ತಿಳ್ಕೊಂಡ್ರಿ ಅಂತಂದ್ರ ಈಗ ಇಲ್ಲ, ಹೇಳಿಕೆ ಮೂರನೇದು ಬಂದು ಒಂದು ಮತ್ತ ಎರಡಕ್ಕ ಮೂರಕ್ಕ ಸರಿಯಾದ ಸಮರ್ಥನೆ ಅಂತ ಕೆಟ್ಟ ಕನ್ಫ್ಯೂಸ್ ಮಾಡಿ ಹೋಗೋದಿನ. ಒಂದು ಮತ್ತು ಹೇಳಿಕೆ ಎರಡು ಐತಲ್ಲ ಅದಕ್ಕೆ ತಕ್ಕಂಗ ಮೂರಕ್ಕೂ ಸರಿಯಾದಂತಹ ಸಮರ್ಥನೆ, ಮೂರನ್ನ ಸಮರ್ಥನೆ ಮಾಡ್ತೀನಿ ನಂಗನ. ಇವು ಮೂರು ಪ್ರತ್ಯೇಕವಾಗಿ ಸರಿ ಅಂತ ಹೇಳಿವಿ, ಇಲ್ಲಿ ಒಂದು ಮತ್ತು ಮೂರು ಅಂತ ಹೇಳಿವಿ, ಇಲ್ಲಿ ಇಲ್ಲ ಮೂರು ಅಂತ ಹೇಳಕ್ ಹಿಂಗ್ ಮಾಡಿ ನೆಕ್ಸ್ಟ್ ಇಲ್ಲ ಸುಡುಗಾಡಿ ಯಾವ್ದು ಅಲ್ರಿ ನನ್ನ ಪದಾರ್ಥ ಏನಂದ್ರ ಯಾವುದೂ ಅಲ್ಲ ಅಂತಿದ್ರಿ ಅಂತಂದ್ರ ಸಮರ್ಥನೆ ಮಾಡ್ಕೊಳ್ಳಿ. ಒಂದು ಮತ್ತು ಮೂರು ಸರಿಯಾದ ಉತ್ತರ ಅಂತದ. ಬಹಳ ದಿನ ಮ್ಯಾಗ ಬಂದಿವಿ ಫೀಲ್ಡ್ಗೆ. ಕರಿಕಾಲ ಚೋಳನ ಬಗ್ಗೆ ತಿಳಿತಾವ ಗೊತ್ತಾಗ್ತದೆ. ಏನು ಚೋಳ ಸಾಮ್ರಾಜ್ಯದ ಸ್ಥಾಪಕ ಅಂತ ಕರೀತಾರೆ. ಸಂಗಮ್ ಸಾಹಿತ್ಯದಲ್ಲಿ ಚೋಳ ಅದ ಉಲ್ಲೇಖದ, ಸಂಗಮ್ ಸಾಹಿತ್ಯದೊಳಗೆ ಉಲ್ಲೇಖದ. ಸಂಗಮ್ ಸಾಹಿತ್ಯದಲ್ಲಿ ಚೋಳ ಸಂತತಿಯ ಮೊದಲ ಐತಿಹಾಸಿಕ ದೊರೆ ಇವರೇ, ಇವನ ಸ್ಥಾಪಕ. ಓಕೆ, ಸೊ ಹಾಗಿದ್ದರೆ ಹಿ ಈಸ್ ನೌ ಆಸ್ ದ ಫೌಂಡರ್ ಆಫ್ ದ ಚೋಳ ಎಂಪೈರ್. ಕ್ಲಿಯರ್ ಸರ್? ಓಕೆ, ಹಾಗೆ ಉರೈಯೂರಿನಿಂದ ಕಾವೇರಿ ಪಟ್ಟಣವಿಗೆ ರಾಜಧಾನಿಯನ್ನ ವರ್ಗಾಯಿಸಿದ. ಮತ್ತದೇ ಕಲೈನ್ ಅಂತಕ್ಕಂತಹ ಅಣೆಕಟ್ಟನ್ನು ಕೂಡ ದಕ್ಷಿಣ ಭಾರತದ ಮೊದಲ ಅಣೆಕಟ್ಟು ಅಂತ ಕರಿತೀವಿ. ಅದು ನಿರ್ಮಾಪಕ ಅಥವಾ ನಿರ್ಮಾಣ ಮಾಡಿರ್ತಕ್ಕಂಥ ಪುಣ್ಯಾತ್ಮರೇ ಕರಿಕಾಲ ಚೋಳ. ಓಕೆ, he shifted the capital from ಉರೈಯೂರು ಟು ಕಾವೇರಿ ಪಟ್ಟಣ. ಕ್ಲಿಯರ್ ಸರ್? ಎಸ್, ಪಾಂಡ್ಯರನ್ನ ಸೋಲಿಸ್ತಾನೆ. ಸೋಲಿಸಿ ತಮಿಳುನಾಡಿನವರೆಗೂ ಏನ್ ಮಾಡಿದ್ದ ಅಂದ್ರೆ ಸಾಮ್ರಾಜ್ಯವನ್ನ ವಿಸ್ತಾರ ಮಾಡ್ತಾನೆ, ವ್ಯಾಪ್ತಿಯನ್ನ ವಿಸ್ತರಿಸ್ತಾರೆ. ಓಕೆ, he had defeated the Pandyas and expanded his empire to ತಮಿಳುನಾಡು. ಓಕೆ, ಸೊ ಹಿಮಾಲಯದವರೆಗೂ ದಾಳಿ ಮಾಡಿದನೆಂದು ತಮಿಳು ಸಾಹಿತ್ಯವಾದ ಶಿಲಪ್ಪದಿಗಾರಂನಲ್ಲಿ ಉಲ್ಲೇಖದ. ನೀವು ಇದನ್ನ ಅಬ್ಜೆಕ್ಟಿವ್ ಟೈಪ್ ಆದ್ರೂ ಮಾಡ್ಕೊಡ್ರಿ, ಡಿಸ್ಕ್ರಿಪ್ಟಿವ್ ಟೈಪ್ ಆದ್ರೂ ಮಾಡ್ಕೊಡ್ರಿ. ಓಕೆ, 3 ಅಂಕ ಕೇಳಿದ್ರೆ 3 ಪಾಯಿಂಟ್ ಇಲ್ಲೇ ಅದಾವ. ಕರಿಕಾಲ ಚೋಳನ ಬಗ್ಗೆ ಐತಿಹಾಸಿಕ ಮೊದಲ ಪುರಸರಿ ಸರ, ಇವ ರಾಜಧಾನಿಯನ್ನ ವರ್ಗಾವಣೆ ಮಾಡಿದ್ರು ಸರ, ಶಿಲಪ್ಪದಿಗಾರಂನಲ್ಲಿ ಉಲ್ಲೇಖ ಅದ ರೀ. GPTHST ಇರತ್ತೀವಲ್ಲ ಅವ್ರಿಗೆ ಇಲ್ಲಿ ಸರ ಶಿಲಪ್ಪದಿಗಾರಂ ಒಳಗೆ ಇವ್ರ ಬಗ್ಗೆ ಉಲ್ಲೇಖ ಅದ. ಏನಪ್ಪಾ ಅಂದ್ರೆ ಹಿಮಾಲಯದವರೆಗೂ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದ್ರು ಅಂತ ಉಲ್ಲೇಖ ಅದ ಅಂತ ನೋಡ್ರಿ. There is a reference in the Tamil Nadu literature ಶಿಲಪ್ಪದಿಗಾರಂ that he attacked up to the Himalayas. ಕೆಟ್ಟ ಇಂಗ್ಲಿಷ್ ಓದ್ತೇನ. ಓಕೆ, ಇರ್ಲಿ. ಹಾಗೆ ಇನ್ನೊಂದು ಪಾಯಿಂಟ್ ಕೂಡ ನಿಮ್ ಕಣ್ ಮುಂದದ. ಸಿಲೋನ್ ಮೇಲೆ ದಾಳಿ ಮಾಡಿ ಜಯಗಳಿಸಿ ಅಲ್ಲಿಂದ ಬಂಧಿಸಿ ತಂದಿರತಕ್ಕಂತಹ 12,000 ಶೆರೆಯಾಳುಗಳಿಂದ 1,080 ಅಡಿ ಉದ್ದದ ಕಲೈನ್ ಎಂಬ ಅಣೆಕಟ್ಟನ್ನ ಕಾವೇರಿ ನದಿಗೆ ಅಡ್ಡಲಾಗಿ ನಿರ್ಮಿಸಿದ. ಇಲ್ಲಿವರೆಗೂ ಗೊತ್ತಿತ್ರಿ ಸಾಹೇಬ್ರ ನಮಗೆಲ್ಲ, ಕಲೈನ್ ಅಂತಕ್ಕಂಥ ಅಣೆಕಟ್ಟನ್ನ ನಿರ್ಮಿಸಿದ. ಇದು ದಕ್ಷಿಣ ಭಾರತದ ಮೊದಲ ಅಣೆಕಟ್ಟು ಅಂತ ತಿಳ್ಕೊಂಡಿದ್ವಿ. ಬಟ್ ಕ್ಲಿಯರ್ ಆಗಿ ಗೊತ್ತಾಯ್ತು ಇದನ್ನ ಕಟ್ಟಾಕ ಎಷ್ಟು ಮಂದಿ ಬಂದಿದ್ರು ಅಂದ್ರ 12,000 ಜನರನ್ನ ಬಳಸ್ಕೊಂಡಾರ ಅಂತ. ಹಾಗಿದ್ರೆ ಅವ್ರೆಲ್ಲರನ್ನ ಎಲ್ಲಿಂದ ಹೊತ್ಕೊಂಡ್ ಬಂದಾರ ಅಂದ್ರ ಶ್ರೀಲಂಕಾದಿಂದ ತಗೊಂಡ್ ಬಂದಾರಿ ಸರ. ತಗೊಂಡ ಬಂದು ದುಡಿಯಾಕ ಹಚ್ಚಾರ ನೋಡ್. ಯಪ್ಪ ಪುಣ್ಯಾತ್ಮರ, ನೀವು ಸಿಕ್ಕಿರಬಹುದು, ಮಾಡಿದ ಕೆಲಸ ದೊಡ್ಡದೈತಿ. ನಮ್ ದಕ್ಷಿಣ ಭಾರತಕ್ಕೆ ಮೊದಲ ಅಣೆಕಟ್ಟನ್ನ ಕೊಟ್ಟಿರಿ. ನೀವು ಅವಾಗ ಗೆದ್ದಿರೋ ಸೋತಿರೋ ಗೊತ್ತಿಲ್ಲ, ಈಗ ಮಾತ್ರ ಇತಿಹಾಸದೊಳಗೆ ನೀವು ಗೆದ್ದಿರಿ ನೋಡಿ, ಶಾಶ್ವತ ನೀವು. ಸೊ ಒನ್ಸ್ ಮೋರ್, he attacked and conquered Ceylon and built a ಎಷ್ಟಕೊಂಡ ನೋಡ್ರಿ ಇದು 1,080 feet ಲಾಂಗ್ ಡ್ಯಾಮ್. ಇಷ್ಟು ಫೀಟ್ ಎತ್ತರ ಐತೆ ಇದು, ಅದ್ಭುತಪ್ಪ ಇದು. ಸಿಕ್ಕತ್ ನೋಡ್ರಿ, ಅದೊಂದು ನಿಮ್ಗೆ ಎಕ್ಸಾಮ್ ಸಿಗುವಂಥದ್ದು. ಕಲೈನ್ ಅಕ್ರಾಸ್ ದ ರಿವರ್ ಕಾವೇರಿ ವಿತ್ 12,000 ಕ್ಯಾಪಿಟಲ್ಸ್ ಬ್ರಾಟ್ ಫ್ರಾಮ್ ದೇರ್. ಸ್ವಚ್ಛ ಕನ್ನಡದ ಮನುಷ್ಯರು ನಾವು, ಎಲ್ಲರಿಗೂ ಹೆಲ್ಪ್ ಆಗಲಿ, ಇಂಗ್ಲೀಷ್ನವ್ರು ಕನ್ನಡದವ್ರಿಗೆಲ್ಲ ಎರಡೂ ಭಾಗದಾಗ ಮಾಡಿದ್ದೇನೆ. ಸೊ ಇಷ್ಟು ಒಂದು ಸಣ್ಣದೊಂದು ವಿಡಿಯೋ ಕ್ಲಿಯರೆನ್ಸಿಗಾಗಿ, ನನ್ನ ಮುಂದಿನ ನಡೆಗಾಗಿ ಇದೊಂದು ವಿಡಿಯೋ ಬಿಡ್ತಾ ಇರ್ತೀನಿ. ಮತ್ತು ನೆನ್ಪಿಟ್ಕೊಳ್ರಿ, ನೆಕ್ಸ್ಟ್ ಕ್ಲಾಸ್ ಒಳಗ ಹಿಸ್ಟ್ರಿ ಸಬ್ಜೆಕ್ಟ್ ಪ್ರೆಡಿಕ್ಟ್ ಮಾಡ್ತೀನಿ. ಪ್ರೆಡಿಕ್ಟ್ ಅಂದ್ರೆ ಇಟ್ ಮೀನ್ಸ್ ಪ್ರಾಚೀನ ಭಾರತದ ಮೇಲೆ, ಮಧ್ಯ ಭಾರತದ ಮೇಲೆ, ಆಧುನಿಕ ಭಾರತದ ಮೇಲೆ, ಕರ್ನಾಟಕದ ಇತಿಹಾಸದ ಮೇಲೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾವ ರೀತಿ ಪ್ರಶ್ನೆಗಳನ್ನ ರೈಸ್ ಮಾಡಬಹುದು, ಎಷ್ಟು ಅಂಕಗಳನ್ನು ಯಾವ ಭಾಗದಿಂದ ತೆಗಿಬಹುದು, ಒಟ್ಟು ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಬಂದಾಗ ಎಷ್ಟು ಇತಿಹಾಸದ ಕ್ವಶನ್ಗಳು ಇರ್ತಾವ. ಸೊ ದಟ್ಸ್ ಆಲ್. ಈ ಕಾನ್ಸೆಪ್ಟ್ ಇಟ್ಕೊಂಡು ಬರ್ತೇನೆ. ಇವತ್ತನ್ನು ಕೂಡ ನಾನು ಮಾಡಿದ್ದೊಂದು ಜಸ್ಟ್ ಟ್ರಯಲ್ ಕ್ಲಾಸ್. ನೋಡೋಣ ಮುಂದಿನ ತರಗತಿಗಳಲ್ಲಿ. ಓಕೆ, ಸಬ್ಸ್ಕ್ರೈಬ್ ಮಾಡ್ರಿ,
ಕಮೆಂಟ್ ಇದ್ರೆ ಕಮೆಂಟ್ ಹಾಕ್ರಿ. ಏನಾದ್ರು ಬದಲಾವಣೆಗಳು ಬೇಕಾದಲ್ಲಿ ಇಲ್ಲ ಅವಶ್ಯಕತೆ ಇಲ್ಲ ಅನ್ಸುತ್ತಾ ಕೊಡ್ರಿ, ಆದ್ರೂ ಇರ್ಲಿ, ಕೆಲವೊಮ್ಮೆ ಬಲ್ಲವರಿಂದ ಕಲಿಬೇಕು. ಸೊ ಹೀಗಾಗಿ ನೋಡೋಣ. ಸಂತೋಷ್ ಗಾಡ್ ಕ್ಲಾಸ್ಗಳನ್ನು ಮಾಡಿದ್ದೆವಾಗ ವಾಪಸ್ಸು ICS, KS ಗುರೂಜಿ, ಹೀಗೆ ದೊಡ್ಡ ಸ್ಲಾಟ್ಗಳನ್ನು ಕೊಟ್ಟಿರ್ತಕ್ಕಂಥ ಕೆಲವಷ್ಟು ಇನ್ಸ್ಟಿಟ್ಯೂಟ್ಗಳಲ್ಲಿ ಪಾಠ ಮಾಡಿದ ಅನುಭವದ ಮೇಲೆ, ಸಾಕಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದುದ್ರ ಅನುಭವದ ಮೇಲೆ ಬಿಟ್ರಪ್ಪ ಅಂದ್ರ ಏನು ಒಂದು ಅನುಭವ, ನಾವು ಕೂಡ ಕ್ವಶನ್ ಪೇಪರ್ ವಿಷಯದ ಮೇಲೆ ಆಧಾರದ ಮೇಲೆ ಕ್ಲಾಸ್ ಮಾಡ್ಲಿಕ್ಕೆ ನೋಡೋಣ. ಓಕೆ, ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಭೇಟಿ ಆಗ್ತೇನೆ. ಸೊ ಕಮೆಂಟ್ ಎನಿವನ್ ಏನಿದ್ರು ನೀವು ಕಮೆಂಟ್ ಮೂಲಕ ತಿಳಿಸಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದೆ ಮೂವ್ಮೆಂಟ್ ಮಾಡ್ರಿ, ದಯವಿಟ್ಟು ಪ್ರಮೋಷನ್ ಮಾಡ್ರಿ. ಓಕೆ.